ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ. BK ಶಿವಣ್ಣ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿರುವ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಇಂದಿನ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ನಾವು ಅಡಿಕೆಯಲ್ಲಿ ಬರುವ ಹಳದಿ ಎಲೆ ರೋಗ ಅಂತ ಏನು ಕರಿತೀವೋ ಇದರ ಬಗ್ಗೆ ಎಲ್ಲ ರೈತರು ಬಹಳಷ್ಟು ಹಾನಿಗೀಡಾಗಿದ್ದಾರೆ. ಮತ್ತು ಎಲ್ಲ ವಿಭಾಗದ ಮುಖ್ಯಸ್ಥರಾಗಲಿ, ತೋಟಗಾರಿಕೆ ವಿಭಾಗದಾಗಲಿ, ವಿಶ್ವವಿದ್ಯಾಲಯ ವಿಜ್ಞಾನಿಗಳಾಗಲಿ ಮತ್ತು ಅಡಿಕೆ ಬೆಳೆಗಾರರಿಗಾಗಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಾತುಕತೆ ಮತ್ತು ಇದರ ನಿರ್ವಹಣೆ ಬಗ್ಗೆ ಆಗಾಗ್ಗೆ ಮಾಧ್ಯಮಗಳಲ್ಲೂ ಸಹ ಪ್ರಸಾರವಾಗುತ್ತಿದೆ. ಪ್ರಮುಖವಾಗಿ ನಮ್ಮಗಳಿಗೆ ಸರ್ಕಾರ, ವಿಶ್ವವಿದ್ಯಾಲಯದ ಮಾಹಿತಿ ಹಾಗಾಗಿ ಕೇಳ್ತಾ ಇರುತ್ತೆ. ಇದೇ ರೀತಿ ತೋಟಗಾರಿಕೆ ಇಲಾಖೆಯರು ಸಹ ನಮಗೆ ಮಾಹಿತಿ ಕೇಳುತ್ತಾರೆ. ಎಲೆ ಚುಕ್ಕೆ ರೋಗ ಬಗ್ಗೆ, ಇದು ಯಾಕೆ ಬಂತು, ಎಲ್ಲಿಂದ ಬಂತು, ಇದರ ನಿರ್ವಹಣೆ ಹೆಂಗೆ. ಮೊದಲು ಒಂದು ಸಣ್ಣ ರೋಗವಾಗಿ ಅಲ್ಲಲ್ಲಿ ಇದ್ದ ರೋಗ ಇದು. ನಮ್ಮ ಕರ್ನಾಟಕದಲ್ಲೇ ಇತ್ತು. ಅಲ್ಲಲ್ಲಿ ಹೆಚ್ಚಿನ ಹಾನಿ ಮಾಡೋದ್ರಿಂದ ಇದರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ. ಇತ್ತೀಚೆಗೆ 3-4 ವರ್ಷಗಳಿಂದ ಯಥೇಚ್ಛ ದೊಡ್ಡದಾಗಿ ಬರುತ್ತೆ. ಈ ಎಲೆ ಚುಕ್ಕೆ ರೋಗ ಕೆಲವೊಂದು ಸಾರಿ ನಾವು ಈ ಕಡೆ ತಮಿಳುನಾಡು ಕಡೆಯಿಂದಲೂ ಬಂದಿದೆ ಅಂತ ಹೇಳ್ತೀವಿ. ಅಲ್ಲೂ ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ಈ ಕಡೆ ಮೈಗ್ರೇಷನ್ ಆದ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಡಿಕೆ ಬೆಳೆಯುವ ಮುಖ್ಯ ಕೇಂದ್ರ ಶಿವಮೊಗ್ಗ, ಸಾಗರ, ತೀರ್ಥಹಳ್ಳಿಗಳಲ್ಲಿ ಸಂಪೂರ್ಣ ರೈತರು, ಎಲ್ಲ ರೈತರ ತೋಟಗಳಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಅದು ಈ ಬೇಸಿಗೆ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಕಂಡುಬರುತ್ತದೆ. ಇಂಥ ರೋಗಗಳಿಗೆ ತುತ್ತಾದ ಎಲೆಗಳ ಮೇಲೆ ಚುಕ್ಕೆಗಳು, ಎಲೆ ಚುಕ್ಕೆಗಳು ಬರೋದರಿಂದ, ಚುಕ್ಕೆಗಳ ಆಕೃತಿಯಾಗಿ ಮೂಡುವುದರಿಂದ ಇದನ್ನು ಎಲೆ ಚುಕ್ಕೆ ರೋಗ ಅಂತ ನಾವು ಕರಿತೀವಿ. ಎಲೆ ಚುಕ್ಕೆ ರೋಗಕ್ಕೆ ಒಳಗಾದ ಗಿಡಗಳು ಸಾಮಾನ್ಯವಾಗಿ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳ ಮೇಲೆ ಚುಕ್ಕೆಗಳು ಮೂಡುತ್ತವೆ. ಈ ರೀತಿ ಬಂದ ರೋಗವನ್ನು ನಾವು ಪ್ರೊಪಿಕೊನೆಜಾಲ್ ಅಥವಾ ಟಿಲ್ಟ್ ಎಂಬ ಶಿಲೀಂಧ್ರನಾಶಕವನ್ನು ಬಳಸಿ ಸಿಂಪರಣೆ ಮಾಡೋದರಿಂದ ನಾವು ಹತೋಟಿ ಮಾಡಬಹುದು. ಸಂಶೋಧನೆ ನಮ್ಮಲ್ಲಿ ನಡೀತಾ ಇದೆ ಮತ್ತು ಅಡಿಕೆ ಸಂಶೋಧನಾ ಕೇಂದ್ರಗಳು ನಮ್ಮಲ್ಲಿ ಏನಿದೆಯೋ 3, ಶಿವಮೊಗ್ಗ, ಶೃಂಗೇರಿ ಮತ್ತು ತೀರ್ಥಹಳ್ಳಿ ಸಹ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೀತಾ ಇದೆ. ರೈತರು ಆಗಾಗ್ಗೆ ಬಂದು ನಮ್ಮ ವಿಶ್ವವಿದ್ಯಾಲಯದ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಮಾಹಿತಿ ತೆಗೆದುಕೊಂಡು ಇದರ ಬಗ್ಗೆ ನಿಯಂತ್ರಣ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಂಡಿರೋದ್ರಿಂದ ಸುಮಾರು 35% ವ್ಯಾಪಿಸಿದ್ದ ಅಡಿಕೆ ಎಲೆ ಚುಕ್ಕೆ ರೋಗ ಇಂದು 10%ಗೆ ಕಡಿಮೆಯಾಗಿ ಬಂದಿದೆ. ಅಂದರೆ ಕೆಲವೊಂದು ಭಾಗದಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗ್ತಿದೆ, ಇನ್ನೂ ಕೆಲವು ಭಾಗದಲ್ಲಿ ಬರ್ತಲೇ ಇರ್ತಿದೆ. ಇದು ಪ್ರತಿ ವರ್ಷ ಬರ್ತಕ್ಕಂಥ ರೋಗ ಆಗಿರೋದ್ರಿಂದ ನಿರ್ವಹಣಾ ಕ್ರಮಗಳನ್ನು ಪ್ರತಿ ವರ್ಷ ನಾವು ಅಳವಡಿಸಿಕೊಂಡ್ರೆ ಎಲೆ ಚುಕ್ಕೆ ರೋಗನ ನಿಯಂತ್ರಣ ಮಾಡಿಕೊಳ್ಳಬಹುದು. ಈ ಎಲೆ ಚುಕ್ಕೆ ರೋಗ ಬಗ್ಗೆ ರೈತರುಗಳು ಬಹಳಷ್ಟು ದಿಗ್ಭ್ರಮೆಯಾಗಿ ಏನಪ್ಪ ನಮ್ಮ ಅಡಿಕೆ ತೋಟನೇ ಹೋಗುತ್ತೇನೋ ಅನ್ನೋ ಮಟ್ಟಕ್ಕೆ ಗಾಬರಿಯಾಗಿದ್ದಾರೆ. ಹೆಚ್ಚಿನ ಗಾಬರಿ ಏನಿಲ್ಲ. 1 ಅಲ್ಲ 2 ಅಲ್ಲ 3 ಸಾರಿ ವಿಶ್ವವಿದ್ಯಾಲಯ ಸಂಪರ್ಕ ಮಾಡಿಬಿಟ್ಟು ಅದೇ ರೀತಿ 2-3 ಸಾರಿ ನೀವು ಎಲೆ ಚುಕ್ಕೆ ರೋಗಕ್ಕೆ ಒಂದಲ್ಲ ಒಂದು ಶಿಲೀಂಧ್ರನಾಶಕಗಳನ್ನು ಬಳಸ್ಕೊಂಡ್ಬಿಟ್ಟು ಸಿಂಪರಣೆ ಮಾಡಿದರೆ ಎಲೆ ಚುಕ್ಕೆ ರೋಗನ ಹತೋಟಿಗೆ ತರಬಹುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಬೇಕು. ಇದಲ್ಲದೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461 ಸಂಪರ್ಕಿಸಿ. ನಾನು ಡಾಕ್ಟರ್ R.C. ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲಾ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.